श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಹಿಂದೆ ತಿಳಿಸಿದಂತೆ ಹರಿಸರ್ವೋತ್ತಮ ತಾರತಮ್ಯಗಳಿದೆ ಹಾಗೆಂಬುದು ಮಹಾಭಾರತದಲ್ಲೇ ಇದೆ ಹಾಗೆಂತ ಹೇಳಿ ಇನ್ನು ಮುಂದೆ ಆಚಾರ್ಯರು ಮಹಾಭಾರತ ವಾಕ್ಯಗಳಿಂದಲೇ ಆ ವಿಚಾರವನ್ನೆಲ್ಲ ತಿಳಿಸಿಕೊಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಮಂಗಳ ಶ್ಲೋಕ ನೋಡಿ, ಈ ವಿಚಾರ ಹರಿ ಸರ್ವೋತ್ತಮನಾಗಿದ್ದಾನೆ ಇತ್ಯಾದಿ ವಿಚಾರ ಮಹಾಭಾರತದ ಮಂಗಳ ಶ್ಲೋಕದಲ್ಲಿ ಸ್ಪಷ್ಟವಾಗಿದೆ. ಇನ್ನೊಂದು ಏನಾಗಿದೆ ಅಂದ್ರೆ, ಮಹಾಭಾರತದ ಮಂಗಳ ಶ್ಲೋಕವನ್ನೇ ಅನೇಕ ಪಬ್ಲಿಕೇಶನ್ ಅಲ್ಲಿ ತೆಗೆದಾಕಿ ಬಿಟ್ಟಿದ್ದಾರೆ. ನಾರಾಯಣಂ ನಮಸ್ಕೃತಿ ಅದೇ ಮಂಗಳ ಶ್ಲೋಕ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗಲೂ ನೋಡಬಹುದು ಅನೇಕ ಪುಸ್ತಕಗಳಲ್ಲಿ ಹಾಗೇ ಇದೆ. ಯಾಕೆಂದ್ರೆ ಇದು ನಾರಾಯಣ ಸರ್ವೋತ್ತಮ ಅಂತ ಹೇಳತಕ್ಕ ಒಂದು ಶ್ಲೋಕ ಇದು. ಅದನ್ನೇ ತೆಗೆದಾಕಿ ಬಿಟ್ರೆ ಜನರಿಗೆ ಗೊಂದಲ ಆಗುತ್ತದೆ, ಹಾಗೆ ಅಂತ ಅನುಕೂಲ ಆಗ್ಲಿ ಅಂತ ಅದನ್ನ ತೆಗೆದಾಕಿ ಬಿಟ್ಟಿದ್ದಾರೆ. ಅದಕ್ಕೆ ಆಚಾರ್ಯರು ಅದನ್ನ ಹೇಳ್ತಾ ಇದ್ದಾರೆ. ತತ್ರ ಭಾರತ ಆದ್ಯ ವಾಕ್ಯಂ ಪಠತಿ. ಮಹಾಭಾರತದ ಮೊದಲನೇ ವಾಕ್ಯ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದ 56ನೇಯ ಶ್ಲೋಕ ಇದು. ಅದಕ್ಕೆ ಹೇಳ್ತಾ ಇದ್ದಾರೆ, ನಾರಾಯಣಂ ಪರಮಾತ್ಮ ನಾರಾಯಣ ಅವನೇನಾಗಿದ್ದ, ನಾರಾಯಣಂ ವಂದೇ ಅಲ್ಲಿಗೆ ಅನ್ವಯ, ನಾರಾಯಣನಿಗೆ ನಮಸ್ಕಾರ ಮಾಡ್ತೇನೆ ಹಾಗೆಂತ. ಎಂತ ಪರಮಾತ್ಮ ಹಾಗೆ ಅಂದ್ರೆ ಜ್ಞಾನ ಸುರಗುರುಂ ನಾರಾಯಣಸ್ಯೈವ ವಂದ್ಯತ್ವೇ ಕೋ ಹೇತು. ನಾರಾಯಣನಿಗೆ ಯಾಕೆ ನಮಸ್ಕಾರ ಮಾಡಬೇಕು ಹಾಗೆಂದ್ರೆ ಸುರಗುರುಂ ಅವನು ಸುರಶಬ್ದ ಅಗ್ನ್ಯಾದಿ ಸಾಧಾರಣ ಪರಃ ಗುರುತ್ವಂ ಚ ಜ್ಯೇಷ್ಠತ್ವಾದಿನ ಇತಿ ಅನ್ಯಥಾ ಪ್ರತೀತಿ ನಿರಾಸಾಯ ತತ್ಪದಂ ತಾತ್ಪರ್ಯೇ ವ್ಯಾಚಷ್ಟೇ ಜ್ಞಾನಪ್ರದ ಇತಿ. ಅಂದ್ರೆ ಈ 57ನೇ ಶ್ಲೋಕದಲ್ಲಿ ಆಚಾರ್ಯರು ಈ ಶ್ಲೋಕದ ಅರ್ಥವನ್ನ ಅಲ್ಲಿಗೆ ಹೇಳ್ತಾ ಇದ್ದಾರೆ. ಜ್ಞಾನಪ್ರದಸ್ಸ ಭಗವಾನ್ ಕಮಲಾ ವಿರಿಂಚಿ ಶರ್ವಾದಿ ಪೂರ್ವ ಜಗತೋ ನಿಖಿಲಾದ್ ವರಿಷ್ಠ ಭಕ್ತ್ಯೈವ ತುಷ್ಯತಿ ಹರಿ ಪ್ರಣವತ್ವಮೇವ ಸರ್ವಸ್ಯ ಧರ್ಮ ಇತಿ ಪೂರ್ವ ವಿಭಾಗ ಸಂಸ್ಥಃ. ಅಂದ್ರೆ ಮಂಗಳ ಶ್ಲೋಕದ ಪೂರ್ವಾರ್ಧ ಅದರ ಅರ್ಥವನ್ನ ಈ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದನ್ನೇ ವರದರಾಜಾಚಾರ್ಯರು ಹೇಳ್ತಾ ಇದ್ದಾರೆ. ಸುರಗುರುಂ ಹಾಗೆ ಎಂಬ ಪದದ ಅರ್ಥ ಜ್ಞಾನಪ್ರದ, ಪರಮಾತ್ಮ ಜ್ಞಾನಪ್ರದನಾಗಿದ್ದಾನೆ ಹಾಗೆ. ಆಚಾರ್ಯರು ಮಹಾಭಾರತ ಶ್ಲೋಕವನ್ನು ಉದಾಹರಿಸಿ ಅದರ ಅರ್ಥವನ್ನು ಕೂಡ ಮುಂದಿನ ಶ್ಲೋಕದಲ್ಲಿ ಬರೆದಿದ್ದಾರೆ ಹಾಗೆಂತ. ಅತ್ರ ಗುರುತ್ವಂ ನ ಜ್ಯೇಷ್ಠತ್ವಾದಿ ಮಾತ್ರೇನ. ಪರಮಾತ್ಮ ಅವನು ಜ್ಯೇಷ್ಠ ಗುರು, ದೊಡ್ಡವನಾಗಿದ್ದಾನೆ, ಕೇವಲ ವಯಸ್ಸಿನಿಂದ ಮಾತ್ರ ಅಲ್ಲ, ಆದರೆ ಜ್ಞಾನಪ್ರದತ್ವೇನ ಜ್ಞಾನವನ್ನು ಕೊಡುವುದರಲ್ಲೂ ಕೂಡ ಅಂತ ಅರ್ಥ. ಇನ್ನು ಆಯ್ತು. ಇನ್ನು ರಮಾದಿ ಸರ್ವಸುರ ಗುರುತ್ವಮೇವ ಕಥಂ ಇತಿ ಆಕಾಂಕ್ಷಾಯಾಂ ಉಕ್ತಂ ಹಾಗೆ. ಅಂದ್ರೆ ರಮಾದಿಗಳು ಕೂಡ ಜ್ಞಾನಪ್ರದರೇ ಆಗಿದ್ದಾರೆ, ಯಾಕೆ ಅವ್ರನ್ನೆಲ್ಲ ತೆಗೆದುಕೋಬಾರದು ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಜಗದೇಕನಾಥಂ ತತ್ರ ರಾಜಾದಿವತ್ ಸ್ವಾಮಿತ್ವ ಮಾತ್ರ ಪ್ರತೀಯತೆ. ಪರಮಾತ್ಮ ರಾಜರಂತೆ ಎಲ್ಲರನ್ನು ಕೂಡ ತನ್ನ ನಿಯಮನದಲ್ಲಿ ಇಟ್ಟುಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾನೆ ಹಾಗೆ ಅಂತ. ಅದರಿಂದ ಈಗ ಯಾವುದೋ ಒಂದು ಸೈನ್ಯ ಗೆದ್ದು ಬಂದ್ರು, ಶತ್ರುವಿನ ಜೊತೆಗೆ ಹೋರಾಡಿ ಗೆದ್ದು ಬಂದರು, ರಾಜ ಹೋಗಿಲ್ಲ, ಆದ್ರೂ ಸೈನ್ಯವನ್ನ ಆಯೋಜನೆ ಮಾಡಿ ಗೆದ್ದು ಬಂದ್ರೆ
ಸೈನ್ಯ ಗೆದ್ದಿತು ಅಂತ ಹೇಳ್ತಾರೋ ರಾಜ ಗೆದ್ದ ಅಂತ ಹೇಳ್ತಾರೋ? ರಾಜನೇ ಗೆದ್ದ ಅಂತ ಹೇಗೆ ಹೇಳ್ತೀವೋ ಅದೇ ತರ ಪರಮಾತ್ಮನೇ ಒಳಗಿದ್ದು ಎಲ್ಲವನ್ನು ಮಾಡಿಸ್ತಾನೆ. ಅದರಿಂದ ಲಕ್ಷ್ಮೀ ದೇವಿಯಿಂದ ಪ್ರಾರಂಭ ಮಾಡಿ ಎಲ್ಲವನ್ನು ಮಾಡಿಸೋದು ಪರಮಾತ್ಮನೇ. ಅದರಿಂದ ಪರಮಾತ್ಮನೇ ಸರ್ವೋತ್ತಮ ಅಂತ ಹೇಳ್ಬೇಕು. ಜಗದೇಕನಾಥಂ. ಇನ್ನು ಭಕ್ತ ಪ್ರಿಯಂ ಹಾಗೆಂದ್ರೆ ಭಕ್ತರಿಗೆ ಅತಿ ಪ್ರಿಯನಾದವ ಅಂತ ಅರ್ಥ. ಭಕ್ತರಲ್ಲಿ ಪ್ರಿಯನಾದವ. ಸಕಲ ಲೋಕ ನಮಸ್ಕೃತಂಚ, ಇಡೀ ಲೋಕದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಹಾಗಂದ್ರೆ ಏನರ್ಥ? ಪರಮಾತ್ಮ ಈಗ ಯಾರಿಗೆ ನಮಸ್ಕಾರ ಮಾಡ್ತಾರೆ? ಸಣ್ಣವರು ದೊಡ್ಡವರಿಗೆ ನಮಸ್ಕಾರ ಮಾಡ್ತಾರೆ. ಎಲ್ಲರೂ ನಾರಾಯಣನಿಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಪರಮಾತ್ಮ ಏನಾಗ್ತಾನೆ? ಸರ್ವೋತ್ತಮನಾಗಿದ್ದಾನೆ ಅಂತಾನೆ ಅರ್ಥ. ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯ ವರ್ಜಿತಂ. ಇನ್ನು ಪರಮಾತ್ಮ ಪ್ರಕೃತಿಯಾದಿ ಗುಣಗಳು ಇಲ್ಲದವ ಅಂತ ಅರ್ಥ. ಸತ್ವಗುಣ, ರಜೋಗುಣ, ತಮೋಗುಣ ಅದು ಇಲ್ಲದವ ಅಂತ ತ್ರೈಗುಣ್ಯ ವರ್ಜಿತಂ. ಅಜಂ, ಜ ಅಂದ್ರೆ ಹುಟ್ಟೋದು ಅಂತ ಅರ್ಥ. ಜಂ, ಅಜಂ ಅಂದ್ರೆ ಹುಟ್ಟು ಇಲ್ಲದವ. ದೇವರು ತನ್ನ ಇಚ್ಛೆಯಿಂದ ತಾನು ಪ್ರಾದುರ್ಭಾವ ಆಗ್ತಾನೆ ಹೊರತು ಕರ್ಮ ನಿಮಿತ್ತವಾಗಿ, ಶಾಪ ನಿಮಿತ್ತವಾಗಿ ದೇವರಿಗೆ ಹುಟ್ಟು ಎನ್ನತಕ್ಕದ್ದು ಇಲ್ಲ. ವಿಭುಂ ಹಾಗೆಂದ್ರೆ ಸರ್ವಸಮರ್ಥ ಅಂತ. ಆದ್ಯಂ ಅಂದ್ರೆ ಮೊದಲಿದ್ದವ ಅಂತ ಅರ್ಥ. ಎಲ್ಲರಿಗಿಂತ ಮೊದಲಿದ್ದವ. ಈಶಂ, ಈಶ್ವರ ಸ್ವಾಮಿಯಾದವ ಅಂತ ಅರ್ಥ. ಅಂತ ಪರಮಾತ್ಮನನ್ನ ಒಂದೇ. ಭವಗ್ನಂ, ಭವ ಅಂದ್ರೆ ಸಂಸಾರವನ್ನ ನಾಶ ಮಾಡತಕ್ಕವ ಅಂತ ಅರ್ಥ. ಯಾರು ತನ್ನ ಭಕ್ತರಾಗಿದ್ದಾರೆ ಅವರಿಗೆ ಇರತಕ್ಕ ಸಂಸಾರ ತಾಪವನ್ನ ನಾಶ ಮಾಡತಕ್ಕವ. ಭವಗ್ನಂ. ಅಮರಾಸುರ ಸಿದ್ಧ ವಂದ್ಯಂ, ಅಮರರು, ಸುರರು, ಸಿದ್ಧರು ಇವರಿಂದ ನಮಸ್ಕರಿಸಲ್ಪಟ್ಟವ ಅಂತ ಅರ್ಥ. ಇದು ಆ ಶ್ಲೋಕದ ಮೇಲ್ನೋಟದ ಅಭಿಪ್ರಾಯ. ಅದನ್ನ ಆಚಾರ್ಯರು ಮತ್ತೆ ಬಿಡಿಸ್ತಾರೆ, ಅವರೇ ಅರ್ಥವನ್ನು ಹೇಳ್ತಾರೆ ನೋಡಿ. ಜ್ಞಾನಪ್ರದ ಸ ಭಗವಾನ್ ಕಮಲಾವಿರಿಂಚ ಶರ್ವಾದಿ ಪೂರ್ವ ಜಗತೋ ನಿಖಿಲಾದ್ವರಿಷ್ಠ ಭಕ್ತೇವ ತುಷ್ಯತಿ ಹರಿ ಪ್ರವಣತ್ವಮೇವ ಸರ್ವಸ್ಯ ಧರ್ಮ ಇತಿ ಪೂರ್ವ ವಿಭಾಗ ಸಂಸ್ಥಃ. ಜ್ಞಾನಪ್ರದ ಸ ಭಗವಾನ್ ಹಾಗೆ ಅಂತ ಹೇಳಿದ್ರಿಂದ ಸುರಗುರುಂ ಹಾಗೆ ಅಂತ ಮೂಲ ಶ್ಲೋಕದಲ್ಲಿ ಇದ್ದ, ಅಂದ್ರೆ ಮಹಾಭಾರತದ ಆದ್ಯ ಪದ್ಯದಲ್ಲಿ ಇದ್ದ ಶ್ಲೋಕದ ವಿವರಣೆ ಅಂತ ಆಯ್ತು. ಇನ್ನು ಸುರಗುರುಂ ಎನ್ನುವ ಪದದ ಇನ್ನೊಂದು ಅರ್ಥ ಕಮಲ ವಿರಿಂಚಿ ಶರ್ವಾದಿ ಪೂರ್ವ ಜಗತಃ ಜ್ಞಾನಪ್ರದ ಅಂತ. ಯಾರಿಗೆ ಜ್ಞಾನವನ್ನು ಕೊಡ್ತಾನೆ? ಹಾಗೆಂದ್ರೆ ಬ್ರಹ್ಮ ರುದ್ರಾದಿ ಲಕ್ಷ್ಮೀ ಬ್ರಹ್ಮ ರುದ್ರ ಇವೇ ಮೊದಲಾದ ಎಲ್ಲರಿಗೂ ಕೂಡ ಜ್ಞಾನವನ್ನ ಕೊಡತಕ್ಕವ ಅಂತ ಅರ್ಥ. ಜ್ಞಾನಪ್ರದಸ್ಸ ಭಗವಾನ್ ಕಮಲಾ ವಿರಿಂಚಿ ಶರ್ವಾದಿ ಪೂರ್ವ ಜಗತಃ ಹಾಗೆ. ಇದು ಸುರಗುರುಂ ಎನ್ನುವ ಪದದ ಅರ್ಥ. ನಿಖಿಲಾದ್ ವರಿಷ್ಠ ಹಾಗೆ ಅಂತ. ಏಕನಾಥ ಅಂದ್ರೆ ಜಗದೇಕನಾಥಂ ಅಂತ ಇದು ನೋಡಿ. ಆ ಪದದ ಅರ್ಥ ನಿಖಿಲಾದ್ ವರಿಷ್ಠ ಹಾಗೆ ಅಂತ. ಅಂದ್ರೆ ಎಲ್ಲರಿಗಿಂತಲೂ ಉತ್ತಮನಾದವ ಹಾಗೆ ಅಂತ ಅರ್ಥ. ಮುಖ್ಯ ಸ್ವಾಮಿ ಇತ್ಯರ್ಥ. ಅತಿಶಯೇನ ವರಹ ಹಿ ವರಿಷ್ಠ ಹಾಗೆ ಅಂತ ಮಹಾಮಹಿಮ ಉಳ್ಳವ ಅಂತ ಅರ್ಥ. ಅಂತಹ ಪರಮಾತ್ಮನ ಪ್ರಸಾದ ನ ಸುಕರಂ, ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅಂತಹ ದೇವರ ಪ್ರಸಾದ ಸುಲಭವಾಗಿ ಸಿಗೋದಿಲ್ಲ. ಮತ್ತೆ ಹೇಗೆ ಮಾಡಬೇಕು ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಭಕ್ತ ಪ್ರಿಯಂ ಅಂತ ಮೂಲದಲ್ಲಿ ಇದೆ, ಅದನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ಭಕ್ತೇವ ತುಷ್ಯತಿ ಹರಿ ಪ್ರಣವತ್ವಮೇವ ಸರ್ವಸ್ಯ ಧರ್ಮ. ಪರಮಾತ್ಮ ಭಕ್ತಿಯಿಂದಲೇ ಸಂತುಷ್ಟನಾಗ್ತಾನೆ ಹಾಗೆಂತ. ಎಷ್ಟೇ ಜ್ಞಾನ ಇರಲಿ, ಎಷ್ಟೇ ವೈರಾಗ್ಯ ಇರಲಿ, ಯಾವುದಕ್ಕೂ ದೇವರು ಅನುಗ್ರಹ ಮಹಾಪ್ರಸಾದವನ್ನು ಕೊಡೋದಿಲ್ಲ. ಭಕ್ತಿ ಇರಬೇಕು. ಜ್ಞಾನ, ಭಕ್ತಿ, ವಿರಕ್ತಿ ಮೂರು ಕೂಡಿ ಇರ್ಬೇಕು.
ಭಕ್ತಿಯೈವ ತುಷ್ಯತಿ ಇತ್ಯರ್ಥಃ. ಹರಿಪ್ರಣವತ್ವಮೇವ ಸರ್ವಸ್ಯ ಧರ್ಮ. ಇಲ್ಲ, ಭಗವತ್ಪ್ರಿಯಾನಾಂ ಬ್ರಹ್ಮಾದೀನಾಂ ಹೃದಯಸ್ಥಾ ಭಕ್ತಿ. ಭಗವಂತನ ಪ್ರಿಯರಾದ ಬ್ರಹ್ಮರುದ್ರಾದಿಗಳ ಹೃದಯದಲ್ಲಿ ಭಕ್ತಿ ಇದೆ ಅಂತ ನಮಗೇನ್ ಗೊತ್ತಾಗ್ತದೆ? ಕಥಂ ಜ್ಞಾತವ್ಯ ಇತಿ, ಇದೊಂದು ಶಂಕೆ ಬರುತ್ತದೆ. ಆ ಶಂಕಾ ಪರಿಹಾರ ಮಾಡುವುದಕ್ಕಾಗಿ ಸದಾ ಶಿರಸಿ ಧೃತ ಅಂಜಲಿ ಪುಟಾನಾಂ ತೇಷಾಂ ನಮನೇನೈವ ಅನುಮೇಯ. ನೋಡಿ, ಆ ಬ್ರಹ್ಮಾದಿಗಳು ಹೇಗಿರ್ತಾರೆ? ಸದಾ ಎರಡು ಕೈಯನ್ನ ತಲೆ ಮೇಲೆ ಎತ್ತಿ ದೇವರಿಗೆ ನಮಸ್ಕಾರ ಮಾಡ್ತಾ ಇರ್ತಾರಂತೆ. ಮೂರ್ಧನ್ಯೇ ಶೋಂಜಲಿರ್ಮೆ ಅಂತ ಹೇಳ್ತೀವಿ ನೋಡಿ ಹರಿವಾಯ್ ಸ್ತುತಿಯಲ್ಲಿ. ಎರಡು ಕೈಯನ್ನು ಮೇಲಕ್ಕೆತ್ತಿ ಬ್ರಹ್ಮರುದ್ರಾದಿ ದೇವತೆಗಳು ಸದಾ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ಊಹೆ ಮಾಡ್ಲಿಕ್ಕೆ ಬರ್ತದೆ ನೋಡಿ, ಏನು ಅಂತ? ಹರಿಪ್ರಣವತ್ವಮೇವ ಸರ್ವಸ್ಯ ಧರ್ಮ. ಪರಮಾತ್ಮನನ್ನ ನಮಸ್ಕಾರ ಮಾಡುವುದೇ ಎಲ್ಲರಿಗೂ ಕೂಡ ಮುಖ್ಯ ಧರ್ಮ ಆಗಿದೆ. ಹಾಗೆ ಅಂತ ಧರ್ಮ ಇತಿ ವದತ. ಧರ್ಮವನ್ನ ಹೇಳಿದ್ರಿಂದ ಭದ್ರಾಜ ಸ್ವಾಮಿಗಳು ಬರೀತಾರೆ ನೋಡಿ, ಯಥಾ ಸಂಧ್ಯಾವಂದನ ಅಕರಣೆ ಪ್ರತ್ಯವಾಯ. ಸಂಧ್ಯಾವಂದನೆ ಮಾಡದೇ ಇದ್ರೆ ನಮಗೆ ಪಾಪ ಇದೆ. ಸಂಧ್ಯಾವಂದನೆ ಮಾಡಿದರೆ ಏನ್ ಪುಣ್ಯ ಬರುತ್ತದೋ ಅದು ಅವರವರಿಗೆ ಬಿಟ್ಟದ್ದು. ಆದ್ರೆ ಸಂಧ್ಯಾವಂದನೆ ಮಾಡದೇ ಇದ್ರೆ ಏನಿದೆ? ಪ್ರತ್ಯವಾಯ, ಪಾಪ ಇದೆ. ಅದರಿಂದ ಅದೇ ರೀತಿಯಾಗಿ ಹರೇಹೇ ನಮಸ್ಕಾರ ಅಕರಣೇವಿ ಪ್ರತ್ಯವಾಯೋ ಅಸ್ತಿ. ಅದೇ ರೀತಿಯಾಗಿ ಪರಮಾತ್ಮನನ್ನ ನಮಸ್ಕಾರ ಮಾಡದೇ ಹೋದರೂ ಕೂಡ ಏನಿದೆ? ಪ್ರತ್ಯವಾಯ, ಪಾಪ ಬರುತ್ತದೆ. ಅದರಿಂದ ಇದನ್ನ ಏನಂತ ಹೇಳ್ತಾ ಇದ್ದಾರೆ? ಧರ್ಮ ಅಂತ ಕರೀತಾರೆ ನೋಡಿ. ಧರ್ಮ ಅದು ಮಾಡದೇ ಹೋದ್ರೆ ಪಾಪ ಇದೆ. ಅದರಿಂದ ವರ್ಣಾಶ್ರಮ ವಿಹಿತ ಧರ್ಮವನ್ನ ಪರಮಾತ್ಮನ ಪೂಜಾ ರೂಪವಾಗಿ ಫಲಾಪೇಕ್ಷೆ ಇಲ್ಲದೆ ಕೃಷ್ಣಾರ್ಪಣ ಬುದ್ಧಿಯಿಂದ ಪ್ರತಿಯೊಬ್ಬರು ಮಾಡಬೇಕು ಹಾಗೆ ಅಂತ ಹೇಳಿದ್ರು. ಇಲ್ಲದಿದ್ರೆ ಪ್ರತ್ಯವಾಯ ಇದೆ, ಪ್ರತಿಯೊಬ್ಬರಿಗೂ ಕೂಡ ಪಾಪ ಬರುತ್ತದೆ ಹಾಗೆ. ಅದರಿಂದ ಹರಿಪ್ರಣವತ್ವಮೇವ ಸರ್ವಸ್ಯ ಧರ್ಮ. ಈ ರೀತಿಯಾಗಿ ಪೂರ್ವ ವಿಭಾಗ ಬಂತು, ಪೂರ್ವಾರ್ಧದ ಅರ್ಥ ಅಂತ ಅರ್ಥ. ಸ್ತ್ರೀ ಶೂದ್ರ ಚಂಡಾಲಾದೀನಾಮಪಿ ಯೋಗ್ಯತ್ವ ಸರ್ವಸ್ಯ ಧರ್ಮ. ಸರ್ವಸ್ಯ ಪದ ಇದೆ, ಯಾವುದೋ ಒಂದು ವರ್ಗದವರಿಗೆ ಮಾತ್ರ ನಮಸ್ಕಾರ ಅಂತ ತಿಳಿಬೇಡಿ. ಸರ್ವಸ್ಯ, ಸ್ತ್ರೀಯರಿರ್ಬೋದು, ಶೂದ್ರ ಇರ್ಬೋದು, ಚಂಡಾಲಾದಿಗಳು ಇರ್ಬೋದು, ಯಾರೇ ಇರ್ಲಿ ಅವರೆಲ್ಲರಿಗೂ ಕೂಡ ನಮಸ್ಕಾರ, ಪರಮಾತ್ಮನನ್ನ ಆರಾಧನೆ ಮಾಡುವುದೇ ಅವರ ಪ್ರಧಾನ ಧರ್ಮ ಆಗಿದೆ ಅಂತ ಅರ್ಥ. ಇದು ಒಟ್ಟು ಪೂರ್ವಾರ್ಧದಲ್ಲಿ ಹೇಳಿದ ಸಕಲ ಲೋಕ ನಮಸ್ಕೃತಂಚ ಎಂಬ ಅದಕ್ಕೆ ಒಂದು ಅರ್ಥವನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಹಾಗೆ. ಶ್ರುತ್ಯ ಕರಣೀಯತ್ವೇನ ವಿಹಿತಂ ಕರ್ಮ ಹಿ ಧರ್ಮ. ಆ ಯಾವುದು ಧರ್ಮ ಎಂಬುದು ವೇದದಲ್ಲಿ ಹೇಳಿರ್ಬೇಕು. ವೇದದಲ್ಲಿ ಹೇಳಿದ್ದಾರಾ ಹಾಗೆ ಅಂದ್ರೆ ಭೂಯಿಷ್ಠ ಅಂತೆ ನಮ ಭುಕ್ತಿಂ ವಿಧೇಮ ಅಂತ. ದೇವರಿಗೆ ನಮಸ್ಕಾರ ಮಾಡುವುದೇ ಶ್ರೇಷ್ಠವಾದ ಕರ್ಮ ಅಂತ ವೇದದಲ್ಲೂ ಇದೆ. ಅದರಿಂದ ವೇದದಲ್ಲಿ ಹೇಳಿದ್ದೇ ಧರ್ಮ. ವೇದದಲ್ಲಿ ಹೇಳಿದ್ದಾರೆ ಭೂಯಿಷ್ಠ ಅಂತೆ ನಮ ಭುಕ್ತಿಂ ವಿಧೇಮ ಹಾಗೆ ಅಂತ ವೇದ ಇದೆ. ಅದರಿಂದ ಪರಮಾತ್ಮನಿಗೆ ನಮಸ್ಕಾರ ಮಾಡುವುದೇ ಮುಖ್ಯ ಧರ್ಮ ಅಂತ ಅಲ್ಲಿಗೆ ಹೇಳಿದ್ದಾರೆ. ಉತ್ತರಾರ್ಧದ ಅರ್ಥವನ್ನ 58ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ನಿರ್ದೋಷಕ ಶ್ರುತಿವಿಹೀನ ಉದಾರ ಪೂರ್ಣ ಸಂವಿದ್ಗುಣ ಪ್ರಥಮಕೃತ್ ಸಕಲಾತ್ಮಶಕ್ತಿ ಮೋಕ್ಷೈಕ ಹೇತುರಸುರೂಪ ಸುರೈಶ್ಚ ಮುಕ್ತೈಃ ವಂದ್ಯಃ ಸ ಏಕೈ ಇತಿ ಚೋಕ್ತಂ ಅಥೋತ್ತರಾರ್ಧೇ. ಇತೋಪಿ ನಾರಾಯಣೇವ ವಂದೇ ಇತ್ಯರ್ಥ ಪ್ರತಿಪಾದಕಂ ತ್ರೈಗುಣ್ಯವರ್ಜಿತ ಪದಂ ತಾತ್ಪರ್ಯತಃ ವ್ಯಾಚಷ್ಟೆ. ಇನ್ನು ಉತ್ತರಾರ್ಧ ಅದರಲ್ಲಿ ತ್ರೈಗುಣ್ಯವರ್ಜಿತಂ ಅಂತ ಇದೆ ನೋಡಿ. ತ್ರೈಗುಣ್ಯವರ್ಜಿತಂ ಅಂದ್ರೆ ಏನು? ನಿರ್ದೋಷಕ ಅಂತ ಅರ್ಥ. ದೋಷಗಳು ಇಲ್ಲದವ ಹಾಗೆ ಅಂದ್ರೆ ಪ್ರಕೃತಿಯ ಒಂದು ಬಂಧನವೇ ದೊಡ್ಡ ದೋಷ ಬೇರೆಯವರಿಗೆ, ಪರಮಾತ್ಮನಿಗೆ ಅದಿಲ್ಲ. ಅದರಿಂದ ದೇವರು ನಿರ್ದೋಷಕ ಅಂತ ಹೇಳ್ತಾ ಇದ್ದ. ಯಾಕೆ ಹಾಗೆಂದ್ರೆ ತ್ರೈಗುಣ್ಯ ವರ್ಜಿತತ್ವೇ ಹೇತುತಯ ಉಕ್ತ ಅಜಶಬ್ದ ಅರ್ಥ ಮಾಹ. ಯಾಕೆ? ಅವನಿಗೆ ಹುಟ್ಟೇ ಇಲ್ಲ, ಅವನಿಗೆ ಪ್ರಕೃತಿಯ ಬಂಧನ ಇಲ್ಲ ಅಂತ ಹೇಗೆ ಹೇಳ್ತೀರಿ ಹಾಗೆಂದ್ರೆ ಅಜಶಬ್ದ ಹೇಳ್ತಾ ಇದ್ದ ನೋಡಿ, ಹುಟ್ಟೇ ಇಲ್ಲದವ ಹಾಗೆ. ಅದನ್ನೇ ಆಚಾರ್ಯರು ಹೇಳ್ತಾರೆ ಶ್ರುತಿ ವಿಹೀನ. ಶ್ರುತಿ ಅಂದ್ರೆ ಏನು? ಅಜತ್ವ ಪ್ರತಿಪಾದಕ ವಿಭು ಶಬ್ದ ತಾತ್ಪರ್ಯ ಅಲ್ಲ. ಶ್ರುತಿ ಅಂದ್ರೆ ಹುಟ್ಟು ಅಂತ ಅರ್ಥ. ಅಜ ಶಬ್ದದ ಅರ್ಥ
ಹುಟ್ಟೋದು, ಶ್ರುತಿ ವಿಹೀನ ಅಂದ್ರೆ ಹುಟ್ಟು ಇಲ್ಲದವ ಅಂತ ಅರ್ಥ. ಇನ್ನು ತ್ರೈಗುಣ್ಯ ವರ್ಜಿತಂ ಅಜಂ ವಿಭುಂ ಅಂತ ಹೇಳ್ತಾ ಇದ್ದಾರೆ. ವಿಭುಂ ಅಂದ್ರೆ ಏನು ಹಾಗೆಂದ್ರೆ ಜತ್ವ ಪ್ರತಿಪಾದಕ ವಿಭು ಶಬ್ದ ತಾತ್ಪರ್ಯಮಾಹ ಉದರ ಪೂರ್ಣ ಸಂವಿತ್ ಗುಣ ಇತಿ. ಉದಾರ ಪೂರ್ಣ ಸಂವಿತ್ ಗುಣ ಹಾಗೆ ಅಂದ್ರೆ ಪೂರ್ಣವಾದ ಜ್ಞಾನ ಉಳ್ಳವ ಹಾಗೆ ಅಂತ ಅರ್ಥ. ಉದಾರ ಪೂರ್ಣವಾದ ಜ್ಞಾನ ಇವೇ ಮೊದಲಾದ ಸದ್ಗುಣಗಳು ಉಳ್ಳವ ಹಾಗೆ. ಸಂಸ್ಕೃತಿ ಕಾರಣ ಅಜ್ಞಾನ ಅಭಾವಾತ್ ಅಜಃ ಅಂದ್ರೆ ಸಂಸಾರ ಯಾಕೆ ಬರುತ್ತದೆ? ಅಜ್ಞಾನದಿಂದ ಬರುತ್ತದೆ. ಅಜ್ಞಾನದಿಂದ ಸಂಸಾರ. ಯಾರ ಬಗ್ಗೆ ಅಜ್ಞಾನ? ಪರಮಾತ್ಮನ ಬಗ್ಗೆ ಅಜ್ಞಾನ. ದೇವರು ಸಂಪೂರ್ಣ ಜ್ಞಾನ ಉಳ್ಳವನಾಗಿದ್ದಾನೆ, ಅದರಿಂದ ದೇವರಿಗೆ ಸೃಷ್ಟಿ ಅನ್ನತಕ್ಕದೇ ಇಲ್ಲ ಅಂತ. ಸಂಸಾರಕ್ಕೆ ಕಾರಣವಾದದ್ದು ಅಜ್ಞಾನ. ಆ ಅಜ್ಞಾನವೇ ದೇವರಲ್ಲಿ ಇಲ್ಲ, ಅದರಿಂದ ದೇವರು ಅಜ, ಹುಟ್ಟಿಲ್ಲದವ ಅಂತ. ಆದರೆ ಉದಾರ ಪೂರ್ಣ ಸಂವಿತ್ ಗುಣತ್ವೇನ ಅಂತ ಅದನ್ನು ಹೇಳ್ತಾರೆ. ಅದರಿಂದ ಅವನಿಗೆ ಹುಟ್ಟಿಲ್ಲ ಹಾಗೆ. ಹುಟ್ಟಿಲ್ಲ ಎಂಬ ಅದಕ್ಕೆ ಇನ್ನೊಂದು ಕಾರಣವನ್ನು ಕೂಡ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಜತ್ವೇ ಹೇತ್ವಂತರ ವಾಚಕ ಆದ್ಯ ಪದ ತಾತ್ಪರ್ಯಮ. ಆದ್ಯಂ ಅಂತ ಇದು ನೋಡಿ. ಆದ್ಯಂ ಅಂದ್ರೆ ಏನು? ಆಚಾರ್ಯರು ಹೇಳ್ತಾರೆ ಪ್ರಥಮ ಕೃತ, ಮೊದಲಿಂದಲೂ ಇದ್ದವ ಅಂತ. ಸರ್ವಸ್ಯ ಜಗತಃ ಪ್ರಥಮ ಕರ್ತೃತ್ವೇನ ಸ್ವಸ್ಯ ಕರ್ತು ಅಭಾವಾತ್ ಅಜಃ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರನ್ನೂ ಸೃಷ್ಟಿ ಮಾಡಿದವ, ಪ್ರಥಮ ಕರ್ತೃ ಯಾರು? ಪರಮಾತ್ಮ ಹಾಗೆ. ಅದರಿಂದ ಆದ್ಯಂ ಅಂತ ಹೇಳ್ತಾರೆ ನೋಡಿ. ಎಲ್ಲರನ್ನೂ ಸೃಷ್ಟಿ ಮಾಡಿದವ ಅವ, ಅದರಿಂದ ಅವನು ಆದ್ಯ. ಅವನನ್ನ ಸೃಷ್ಟಿ ಮಾಡಿದವರು ಯಾರಿಲ್ಲ. ಹಾಗೆ ಯಾರಾದಿದ್ರೆ ಅವರು ಆದ್ಯ ಅಂತ ಆಗಬೇಕಾಗಿತ್ತು. ಪರಮಾತ್ಮನ ಸೃಷ್ಟಿ ಮಾಡಿದವರು ಯಾರಿಲ್ಲ, ಅದರಿಂದ ದೇವರೇ ಆದ್ಯ. ದೇವರ ಆದ್ಯನಾದ್ದರಿಂದ ಅವನೇ ಎಲ್ಲರನ್ನೂ ಸೃಷ್ಟಿ ಮಾಡಿದ, ಅದರಿಂದ ಅವನು ಅಜ, ತನಗೆ ಹುಟ್ಟು ಇಲ್ಲದವ ಅಂತ. ತನ್ನನ್ನು ತಾನೇ ಸೃಷ್ಟಿ ಮಾಡಿ ಹುಟ್ಟಿಸ್ಕೊಳ್ತಾರ? ಸಂಸಾರ ಬಂಧನದಲ್ಲಿ ಇಟ್ಕೋತಾರ? ಯಾರು ಇಟ್ಟುಕೊಳ್ಳಲ್ಲ. ಅದರಿಂದ ಆಚಾರ್ಯರು ಹೇಳ್ತಾರೆ ಪ್ರಥಮ ಕೃತ, ಎಲ್ಲದಕ್ಕೂ ಮುಖ್ಯ ಕಾರಣ ಅವನು. ಅದೇ ತರ ತನಗೆ ಮತ್ತೊಬ್ಬ ಕಾರಣ ಅಂತ ಇಲ್ಲದವ ಅಂತ. ಇನ್ನು ಅಜಾಂಬಾದು, ದೇವರಿಗೆ ಹುಟ್ಟಿಲ್ಲ ಎಂಬುದನ್ನು ತಿಳಿಸಿಕೊಡುವ ಇನ್ನೊಂದು ಪದ ಸಕಲಾತ್ಮ ಶಕ್ತಿ ಹೀಗೆ ಅಂತ ಹೇಳ್ತಾರೆ. ಪ್ರಥಮ ಕೃತ ಸಕಲ ಆತ್ಮಶಕ್ತಿ. ಈ ಜಗತ್ತಿನಲ್ಲಿ ಏನೇನು ಶಕ್ತಿ ಅಂತ ಇದೆ ಅದೆಲ್ಲವೂ ಕೂಡ ಪರಮಾತ್ಮನದ್ದೇ ಶಕ್ತಿ. ಸಕಲ ಆತ್ಮಶಕ್ತಿ, ಎಲ್ಲಾ ಶಕ್ತಿಯೂ ಉಳ್ಳವ ಅಂತ ಅರ್ಥ. ಅದರಿಂದಲೇ ಅವನು ಅಜ ಆಗಿದ್ದಾನೆ. ನಮಗೆ ಅಜ್ಞಾನವನ್ನ ಕಳ್ಕೊಳ್ಳುವ ಶಕ್ತಿ ಇಲ್ಲ ನಮಗೆ, ಅದರಿಂದ ಅಜ್ಞಾನ ನಮ್ಮಲ್ಲಿ ಇದೆ, ಅದರಿಂದ ನಾವು ಸಂಸಾರದಲ್ಲಿ ಇದ್ದೀವಿ. ದೇವರಿಗೆ ಅಜ್ಞಾನ ಇಲ್ಲ. ಯಾಕೆ? ಅಜ್ಞಾನ ಅಂಟುಕೊಳ್ಳದಂತೆ ದೇವರಿಗೆ ಮಾಡಿಕೊಳ್ಳುವ ಶಕ್ತಿ ಇದೆ, ಅದರಿಂದ ದೇವರಿಗೆ ಅಜ್ಞಾನ ಇಲ್ಲ. ಅಜ್ಞಾನ ಇಲ್ಲ, ಅದರಿಂದ ದೇವರಿಗೆ ಸಂಸಾರವೂ ಇಲ್ಲ. ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ, ಒಂದಕ್ಕೊಂದು ಹೊಂದಾಣಿಕೆ ಇದೆ ಅದು. ಇನ್ನು ವಂದನ ಫಲ ಅಭಿದಾಯಕ ಭವಗ್ನ ಪದ ತಾತ್ಪರ್ಯ ಮಹ. ಭವಗ್ನಂ ಅಂತ ಇದೆ, ಅಂದ್ರೆ ಸಂಸಾರವನ್ನ ನಾಶ ಮಾಡತಕ್ಕವ. ದೇವರಿಗೆ ಯಾಕೆ ನಮಸ್ಕಾರ ಮಾಡ್ಬೇಕ್ರಿ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಮೋಕ್ಷೈಕ ಹೇತು ಹೀತಿ, ಮೋಕ್ಷವನ್ನ ಕೊಡ್ತಾನೆ, ಅದರಿಂದ ದೇವರ ನಮಸ್ಕಾರಾದಿ ಸೇವೆಯನ್ನ ಮಾಡಬೇಕು. ಹಾಗೆ ವಂದನಂಚ ಭಕ್ತಿಯುಕ್ತತ್ವಮೇವ ಮೋಕ್ಷ ಹೇತು. ಆ ನಮಸ್ಕಾರಾದಿಗಳು ಕೂಡ ಹೇಗಿರ್ಬೇಕು? ಭಕ್ತಿಯಿಂದ ಕೂಡಿದ್ದಾಗಿರ್ಬೇಕು, ಕಾಟಾಚಾರಕ್ಕೆ ಇರಬಾರ್ದು. ಮಾಡ್ಬೇಕಲ್ಲ ಹಾಗೆಂತ ಮನಸ್ಸೊಳಗೆ ಬೈತಾ ಕೂತಿರೋದು, ಶರೀರದಲ್ಲಿ ನಮಸ್ಕಾರ ಮಾಡೋದು, ಹಂಗಾಗಬಾರ್ದು. ಹೃದಯದಲ್ಲಿ ಭಕ್ತಿ ತುಂಬಿ ಇರಬೇಕು ಅಂತಾರೆ. ಆಗಿದ್ರ ಮಾತ್ರ ನಾ ವಂದನ ಮಾತ್ರಂ ಇತಿ ಅರ್ಥ ಪ್ರತಿಪಾದಕಂ ಭಕ್ತ ಪ್ರಿಯಂ. ಅದನ್ನು ಸೂಚನೆ ಮಾಡುವುದೇ ಭಕ್ತ ಪ್ರಿಯಂ ಅಂತ. ದೇವರಿಗೆ ನಮಸ್ಕಾರ ಮಾಡಬೇಕು ಅಂದ್ರೆ ಭಕ್ತಿಯಿಂದ ಮಾಡಬೇಕು ಅಂತ. ಭಕ್ತಿಯೈವ ತುಷ್ಯತಿ ಅಂತ ಆಚಾರ್ಯರು ಅದನ್ನೇ ತಿಳಿಸಿಕೊಟ್ಟಿದ್ದಾರೆ. ಭಕ್ತಿಯಿಂದಲೇ ಪರಮಾತ್ಮ ಸಂತುಷ್ಟನಾಗ್ತಾನೆ. ನಾರಾಯಣಸ್ಯ ಹೇತ್ವಂತರೇನ ವಂದ್ಯತ್ವ ಪ್ರತಿಪಾದಕಂ ಅಮರಾಸುರ ಸಿದ್ಧವಂದ್ಯಂ. ಪರಮಾತ್ಮ ಅವನನ್ನು ವಂದ್ಯನಾಗಿದ್ದಾನೆ ಎಂಬ ಅದಕ್ಕೆ ಇನ್ನೊಂದು ಕಾರಣವನ್ನು ಕೂಡ ಹೇಳ್ತಾ ಇದ್ದಾರೆ. ಏನು? ಅಮರಾಸುರ ಸಿದ್ಧವಂದ್ಯಂ. ಅಸುರ
ರೂಪ ಸುರೈಹಿ ಇತ್ಯಾದಿನ ಹಾಗೆ. ಮೋಕ್ಷಕ್ಕೆ ಹೇತು ಅಸುರೂಪ ಸುರೈಹಿ, ನೋಡಿ ಅಸುರ ಅಲ್ಲ, ಅಸುರೂಪ ಸುರೈಹಿ ಅಂತ ಬಿಡಿಸ್ತಾರೆ ಅದನ್ನು. ಅಂದ್ರೆ ಮೂಲದಲ್ಲಿ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ ಅಂತ ಇದೆ ನೋಡಿ. ಅಮರ ಅಂದ್ರೆ ದೇವತೆಗಳು, ಮರಣ ಇಲ್ಲದವರು ದೇವತೆಗಳು ಹಾಗೆ. ಅಮರ ಅಸುರ ಅಂತ ಇದೆ. ಅಂದ್ರೆ ಅಸುರ ಅಂದ್ರೆ ಏನು? ಅಸುರ ಇತ್ಯತ್ರ ಸುಖವಾಚಕತ್ವೇನ ರ ಶಬ್ದೇನ ಜ್ಞಾನಾಧಿಕಂ ಲಕ್ಷ್ಯತೆ. ಅಮರಾಹ ದೇವಾಹ ಅಸುಃ ಅಸುರ ಇತ್ಯತ್ರ ಸುಖವಾಚಕೇನ ರ ಶಬ್ದೇನ ಜ್ಞಾನಾಧಿಕಂ ಲಕ್ಷ್ಯತೆ. ये अमराः देवाः असुर इत्यत्र सुखवाचकेन र शब्देन ज्ञानादिकं लक्ष्यते. असुराः परमेश्वर आ देवतेಗಳು ಪರಮೇಶ್ವರವತ್ ಪರಮಾತ್ಮನಂತೆ ಸಮೀಚೀನ ಆನಂದಾದಿ ಆನಂದ ಜ್ಞಾನಾದಿ ರೂಪಾಹ, ಸಮೀಚೀನವಾದ ಅಂದ್ರೆ ನಿರ್ದುಷ್ಟವಾದ ಆನಂದ ಜ್ಞಾನ ರೂಪರಾದ ಸಿದ್ಧಾಹ ಅಂದ್ರೆ ಮುಕ್ತಾಹ ಚ. ಅಂದ್ರೆ ಸಿದ್ಧರು ಅಂದ್ರೆ ಇಲ್ಲಿ ಯಾರು ಅಂತ ಇಟ್ಕೋಬೇಕು? ಮುಕ್ತರು ಅಂತ ಇಟ್ಕೋಬೇಕು. ಅವರಿಂದಲೂ ಕೂಡ ಪರಮಾತ್ಮ ವಂದ್ಯನಾಗಿದ್ದಾನೆ ಹಾಗೆ ಅಂತ. ಒಂದು ಅರ್ಥ ಅಸುರರಿಂದಲೂ ಕೂಡ ನಮಸ್ಕಾರ ಪಡ್ಕೋತಾನೆ ಅಂದ್ರೆ ಅದು ಸರಿ ಹೋಗೋದಿಲ್ಲ. ಯಾಕೆ? ಅಸುರರು ದೇವರಿಗೆ ನಮಸ್ಕಾರ ಮಾಡೋದಿಲ್ಲ. ಯಾವ ಅಸುರನ್ನ ಇಟ್ಕೋಬೇಕು ಹಾಗೆಂದ್ರೆ, ಸ್ವಾಭಾವಿಕವಾಗಿ ಯಾರು ಸಾತ್ವಿಕರಿರ್ತಾರೆ, ಪ್ರಹ್ಲಾದ ಮೊದಲಾದವರು, ಪ್ರಹ್ಲಾದ ಮತ್ತೆ ಬಲಿ ಚಕ್ರವರ್ತಿ ಅವರೆಲ್ಲ ಅಸುರ ಯೋನಿಯಲ್ಲಿ ಹುಟ್ಟಿದವರಷ್ಟೇ. ಅವರು ಸ್ವಾಭಾವಿಕವಾಗಿ ತಾಮಸರಲ್ಲ, ಸ್ವಾಭಾವಿಕವಾಗಿ ಒಳ್ಳೆಯವರೇ. ಆದ್ರೆ ಏನೋ ಒಂದು ಕರ್ಮದ ನಿಮಿತ್ತ ಅವರು ಅಸುರ ಯೋನಿಯಲ್ಲಿ ಹುಟ್ಟಿದ್ರು, ಅದರಿಂದ ಅಸುರರು ಅಂತ ಹೆಸರು ಬಂತು ಅಂತ ಆ ರೀತಿಯಾಗಿ ಒಂದು ಅರ್ಥ ಮಾಡಬಹುದು. ನೋಡಿ, ವಾದರಾಜ ಸ್ವಾಮಿಗಳು ಬರೀತಾರೆ, ತತ್ವಾಭಿಮಾನಿ ದೇವೈಃ ಅನ್ನಪಾನಾದಿನ ಸೌಖ್ಯದಾನೆ ಅಸೂನಾಂ ಹರ್ಷಃ. ತತ್ವಾಭಿಮಾನಿ ದೇವತೆಗಳಿಂದ ಅನ್ನಪಾನಾದಿನ, ಅನ್ನಪಾನ ಮೊದಲಾದವುಗಳಿಂದ ಸೌಖ್ಯ, ಅವರಿಗೆ ಸುಖ ಆಗ್ತದೆ. ಸೌಖ್ಯದಾನೆ ಅಸೂನಾಂ ಹರ್ಷಃ, ಹಾಗಿದ್ರೆ ಇಂದ್ರಿಯಗಳಿಗೆಲ್ಲ ಸಂತೋಷವಾಗ್ತದೆ. ಅನ್ಯತಾ ಧೈರ್ಯಮಾಂದ್ಯಖಾಸಾದಿ ರೂಪೇಣ ತೇಷಾಮಪಿ ಸಮ್ಯಕ್ ಸಂಚಾರೋ ನಾಸ್ತಿ. ಇಲ್ಲದಿದ್ದರೆ ಅವರಿಗೂ ಕೂಡ ಸಂಚಾರಾದಿಗಳು ಆಗೋದಿಲ್ಲ. ಅತಃ ಅಸುರಪದೇನ ತತ್ವಾಭಿಮಾನಿ ದೇವಾಹ ಸರ್ವೇ ಅಪಿ ಉಚ್ಯಂತೆ ಇತಿ ಭಾವ. ಅದರಿಂದ ಅಸುರ ಪದದಿಂದ ತತ್ವಾಭಿಮಾನಿ ದೇವತೆಗಳು ಕೂಡ ಇಟ್ಕೋಬೇಕು ಹಾಗೆ ಅಂತ ವಾದರಾಜ ಸ್ವಾಮಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಅಥವಾ ಅಸುರ ಹಾಗೆಂದ್ರೆ ಅಸುಬಿಹಿ, ಅಸು ಅಂದ್ರೆ ಸ್ವರೂಪಭೂತವಾದ ಇಂದ್ರಿಯಗಳು ಅಂತ. ಸ್ವರೂಪಭೂತ ಇಂದ್ರಿಯೈ ಚಿನ್ಮಾತ್ರೈ ರಮಂತೆ.
ಸ್ವರೂಪಾನಂದಂ ಅನುಭವಂತಿ ಇತಿ ಅಸುರಾಹ ತೇ ಸಿದ್ಧಾಹ ಅಂತ ಅಸುರಾಹ ಎಂಬುದನ್ನ ಸಿದ್ಧಾಹ ಎಂಬುದಕ್ಕೆ ವಿಶೇಷಣವಾಗಿ ಹೇಳಬಹುದು. ಅಂದ್ರೆ ಸಿದ್ಧರು ಅಂದ್ರೆ ಯಾರು? ಮುಕ್ತರು. ಎಂತ ಮುಕ್ತರು? ಅಸುರಾಹ ಸಿದ್ಧಾಹ, ಅಸುರರಾದ ಮುಕ್ತರು. ಹಾಗೆ ಏನ್ ಅಸುರರಾದ ಮುಕ್ತರು ಅಂದ್ರೆ ಏನರ್ಥ? ಸ್ವರೂಪಭೂತವಾದ ಇಂದ್ರಿಯಗಳಿಂದ ಆನಂದವನ್ನ, ಸ್ವರೂಪಾನಂದವನ್ನ ಹೊಂದತಕ್ಕವರು ಅವರು ಅಸುರರು. ಅದು ಎಲ್ಲಿ ಸಿಗ್ತದೆ? ಮೋಕ್ಷದಲ್ಲೇ ಸಿಗ್ತದೆ. ಅಂತ ಅಸುರರಾದ ಮುಕ್ತರು, ಅವರಿಂದಲೂ ಕೂಡ ವಂದಿತನಾದವ ಅಂತ ಅರ್ಥ. ಅದರಿಂದ ನಾರಾಯಣನೊಬ್ಬನೇ ವಂದ್ಯನಾಗಿದ್ದಾನೆ ಹಾಗೆ ಅಂತ. ಈ ರೀತಿಯಾಗಿ ಆಚಾರ್ಯರು ಆ ಶ್ಲೋಕದ, ಮಂಗಲದ ಶ್ಲೋಕದ ತಾತ್ಪರ್ಯವನ್ನು ಹೇಳಿ ನಮ್ಯತ್ವಂ ಅಂತ ಹೇಳ್ತಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ